ಹಾಯ್ ನಮಸ್ತೆ ಎಲ್ಲರಿಗೂ ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಯಾವುದೇ ಸ್ಪೆಷಲ್ ಎಫೆಕ್ಟ್ ಇಲ್ಲದೆ ಸ್ಕ್ರಿಪ್ಟ್ ಇಲ್ಲದೆ ಆ್ಯಂಡ್ ಯಾವುದೇ ಹುಕ್ ಇಲ್ಲದೇ ಒಂದು ವಿಡಿಯೋನ ಒಂದು ಸಿಂಪಲ್ ಕ್ವಶನ್ನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ ಸಿಂಪಲ್ ಕ್ವಶನ್ ಅಂದ್ರೆ ಏನು ಅಂದರೆ, ಇಂಡೆಕ್ಸ್ ಫಂಡ್ಸ್ ಅಂದರೆ ಏನು? ನೀವು ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ ಅಂತ ಅಂದರೆ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತಲೇ ಕ್ಲಿಕ್ ಮಾಡಿರ್ತೀರಾ ಗೊತ್ತು. ಬಟ್ ಸ್ಟಿಲ್ ಒಂದು ರಫ್ ಗೆಸ್ ಮಾಡಿ ನಿಮ್ಮ ಒಂದು ಉತ್ತರನ ಕಮೆಂಟ್ ಸೆಕ್ಷನ್ಗೆ ತಿಳಿಸಿ. ಬಟ್ ಗೂಗಲೆಲ್ಲ ಮಾಡೋಕ್ಕೆ ಹೋಗಬೇಡಿ, ಓಕೆನಾ? ನೀವೇನಾದರೂ ಮಾರ್ಕೆಟ್ ಇಂಡೆಕ್ಸ್ ಫಂಡ್ಸ್ ಅಂತ ಅಂದರೆ ಈ ಒಂದು ಮಾರ್ಕೆಟ್ ಇಂಡೆಕ್ಸ್ನ ಫಾಲೋ ಮಾಡುವಂತಹ ಒಂದು ಫಂಡ್ಸ್ ಅಂತ ನೀವೇನಾದರೂ ಟೈಪ್ ಮಾಡಿದ್ರೆ ETF ಅದನ್ನೇ ಅಲ್ವಾ ಮಾಡೋದು. ಹಾಗಿದ್ರೆ ಈ ನಮ್ಮ ಇಂಡೆಕ್ಸ್ ಫಂಡ್ಸ್ ಅಂತ ಅಂದರೆ ಅದು ETF ಇಂದ ಬೇರೆ ಹೇಗಾಗತ್ತೆ? ಆ್ಯಂಡ್ ನಮ್ಮ ಇಂಡೆಕ್ಸ್ ಫಂಡ್ಸ್ಗಳು ಮ್ಯೂಚುವಲ್ ಫಂಡ್ಸ್ಗಳ? ಈ ಎಲ್ಲ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋಲಿ ನಾನು ನಿಮಗೆ ಉತ್ತರನ ಕೊಡ್ತೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನ ನಮ್ಮ ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇಂಡೆಕ್ಸ್ ಫಂಡ್ಸ್ ಅಂದರೆ ಏನು ಅಂತ ತುಂಬ ಸಿಂಪಲ್ ವರ್ಡ್ಸಲ್ಲಿ ಈಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವೊಂದು ಮದುವೆಗೆ ಹೋಗಿದ್ದೀರಾ ಆ್ಯಂಡ್ ಮದುವೆಯಲ್ಲಿ ಊಟಕ್ಕೆ ಹೋದಾಗ ಅಲ್ಲಿ ಬೇರೆ ಬೇರೆ ಕ್ಯುಸೈನ್ ಇರುತ್ತೆ. ಒಂದು ಕಡೆ ಸೌತ್ ಇಂಡಿಯನ್ ಇರುತ್ತೆ, ಒಂದು ಕಡೆ ನಾರ್ತ್ ಇಂಡಿಯನ್ ಇರುತ್ತೆ, ಒಂದು ಕಡೆ ಇಟಾಲಿಯನ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ನೀವು ಎಲ್ಲ ಕ್ಯುಸೈನ್ಗೂ ಹೋಗಿ ಒಂದೊಂದು ತೊಗೊಂಬರೋದು ತುಂಬಾ ಅಪರೂಪ. ಸೊ ನೀವೇನು ಮಾಡ್ತೀರಾ, ನಾರ್ತ್ ಇಂಡಿಯನ್ ಕಡೆ ಹೋಗ್ತೀರಾ, ನಾರ್ತ್ ಇಂಡಿಯನಲ್ಲಿ ಏನೇನು ಡಿಶ್ಗಳನ್ನ ಮಾಡಿರ್ತೀರೋ ಎಲ್ಲ ಚೂರು ಬಡಿಸ್ಕೊತೀರಲ್ಲ. ಇಂಡೆಕ್ಸ್ ಫಂಡ್ಸೂ ಇದೇ ರೀತಿ ವರ್ಕ್ ಆಗೋದು. ನೀವು ಬೇರೆ ಬೇರೆ ಇಂಡಿವಿಜುವಲ್ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡೋ ಬದಲು ಒಂದು ಎಂಟೈರ್ ಇಂಡೆಕ್ಸ್ ಮೇಲೇ ನೀವು ಇನ್ವೆಸ್ಟ್ಮೆಂಟ್ನ ಮಾಡ್ತೀರಾ. ಸೊ ಆಗೇನಾಗುತ್ತೆ ಅಂತ ಅಂದರೆ, ಇಂಡೆಕ್ಸ್ ಮೇಲ್ಗಡೆ ಹೋಯಿತು ಅಂತಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಗ್ರೋ ಆಗುತ್ತೆ. ಇಂಡೆಕ್ಸ್ ಕೆಳಗಡೆ ಬಂತು ಅಂತ ಅಂದರೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟು ಸಹ ಅದೇ ರೀತಿ ಫ್ಲಕ್ಚುಯೇಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಫ್ಟಿ 50 ಇಂಡೆಕ್ಸ್ ಅಂತ ನೀವು ತೊಗೊಂಡ್ರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಂಡಿಯಾದಲ್ಲಿ ಇರತಕ್ಕಂತಹ ಟಾಪ್ 50 ಕಂಪ್ನಿಗಳು ಅದರಲ್ಲಿ ನಿಫ್ಟಿ 50 ಇರುತ್ತೆ. ಸೊ ನಿಮಗೆ ಸಿಂಪಲ್ ವರ್ಡ್ಸಲ್ಲಿ ಇನ್ನೂ ಹೇಳಬೇಕು ಅಂತ ಅಂದರೆ, ಈ ನಾರ್ತ್ ಇಂಡಿಯನ್ ಕ್ಯುಸೈನ್ ಅನ್ನೋದನ್ನ ನಿಫ್ಟಿ 50 ಅಂತ ನೀವು ಅನ್ಕೊಬೋದು. ನಾರ್ತ್ ಇಂಡಿಯನ್ ಕ್ಯುಸೈನಲ್ಲಿ ಬೇರೆ ಏನೇನು ತಿಂಡಿ ತಿನಿಸುಗಳಿರತ್ತೋ ಅದನ್ನು ನಿಫ್ಟಿ 50 ಕೆಳಗೆ ಬರ್ತಕ್ಕಂತಹ ಕಂಪ್ನಿಗಳು ಅಂತ ನೀವು ಅನ್ಕೊಬೋದು. ಸೊ ಇಲ್ಲಿ ನೀವು ಎಂಟೈರ್ ಡಿಫ್ರೆಂಟ್ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡೋ ಬದಲು ಒಂದು ಎಂಟೈರ್ ಇಂಡೆಕ್ಸ್ ಮೇಲೇ ನೀವು ಇನ್ವೆಸ್ಟ್ಮೆಂಟ್ನ ಮಾಡ್ತೀರಾ. ಆ್ಯಂಡ್ ಆ ಇಂಡೆಕ್ಸ್ ಮೇಲ್ಗಡೆ ಹೋದರೆ ನಿಮ್ಮ ಫಂಡ್ ಗ್ರೋ ಆಗುತ್ತೆ. ಆ್ಯಂಡ್ ಆ ಇಂಡೆಕ್ಸ್ ಹೇಗೆ ಮೂವ್ ಆಗುತ್ತೋ ಅದ್ರ ತಕ್ಕನಾಗೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಸೊ ಇದನ್ನೇ ಮಾರ್ಕೆಟ್ ಇಂಡೆಕ್ಸ್ ಅಂತ ಕರೀತಾರೆ. ಎಲ್ಲ ಸರಿ, ಇಂಡೆಕ್ಸ್ ಫಂಡ್ಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ಅಂದರೆ ಸಿಂಪಲ್. ಇಂಡೆಕ್ಸ್ ಫಂಡ್ಸ್ ಅಲ್ಲಿ ಯೂಶಲಿ ಯಾವುದೇ ರೀತಿಯಾದಂತಹ ಫಂಡ್ ಮ್ಯಾನೇಜರ್ಸಿನ ಅವಶ್ಯಕತೆ ಇರಲ್ಲ. ಅದು ಯೂಶಲಿ ಆಟೋ ಪೈಲಟ್ ಮಾಡಲ್ ಇರುತ್ತೆ. ಬಿಕಾಸ್ ಬೇರೆ ಇಂಡೆಕ್ಸ್ ಫಂಡ್ಸ್ ಅಲ್ಲೆಲ್ಲ ಫಂಡ್ ಮ್ಯಾನೇಜರ್ಸ್ ಅವಾಗ ಇಂಡೆಕ್ಸ್ ಫಂಡ್ ಇಂದ ಕೆಲವೊಂದು ಸ್ಟಾಕ್ ನ ಬೈ ಮಾಡೋದು ಸೆಲ್ ಮಾಡೋದು ಮಾಡ್ತಿರ್ತಾರೆ. ಬಟ್ ಇಲ್ಲಿ ಸಿಂಪಲ್ ಆಗಿ ಆಗ್ಲೇ ಹೇಳಿರೋ ಹಾಗೆ ಇಂಡೆಕ್ಸ್ ಹೇಗೆ ಹೋಗುತ್ತೋ ನಿಮ್ಮ ಫಂಡ್ಸು ಸಹ ಹಾಗೆ ಹೋಗ್ತಾ ಇರುತ್ತೆ. ಇನ್ನು ಎಕ್ಸಾಂಪಲ್ ಸೂಪರ್ ಆಗಿ ಹೇಳಬೇಕು ಅಂತ ಅಂದರೆ, ಮ್ಯಾಗಿ 2 ಮಿನಿಟಲ್ಲಿ ಹೇಗೆ ನೀವು ಸಿಂಪಲ್ ಆಗಿ ಪ್ರಿಪೇರ್ ಮಾಡ್ತೀರೋ ಅಷ್ಟೇ ಸಿಂಪಲ್ ಆಗಿ ಈ ಒಂದು ಇಂಡೆಕ್ಸ್ ಫಂಡ್ಗಳು ಕೆಲಸನ ಮಾಡುತ್ತೆ. ಯೂಶಲ್ ಆಗಿ ಈ ಒಂದು ಇಂಡೆಕ್ಸ್ ಫಂಡಿನ ಮುಖ್ಯ ಗುರಿ ಏನಾಗಿರುತ್ತೆ ಅಂತ ಅಂದರೆ, ಈ ಒಂದು ಬೆಂಚ್ ಮಾರ್ಕ್ ಅಂತ ಏನಿರುತ್ತೆ ಆ ಒಂದು ಬೆಂಚ್ ಮಾರ್ಕ್ಗೆ ನಿಮ್ಮ ಒಂದು ರಿಟರ್ನ್ ಮತ್ತು ರಿಸಲ್ಟ್ನ ಮ್ಯಾಚ್ ಮಾಡೋ ಒಂದು ನಿಟ್ಟಿನಲ್ಲಿ ಈ ಒಂದು ಇಂಡೆಕ್ಸ್ ಫಂಡ್ಗಳು ಕೆಲಸ ಮಾಡುತ್ತೆ. ಬೇರೆ ಮ್ಯೂಚುವಲ್ ಫಂಡಲ್ಲಿ ಏನಾಗುತ್ತೆ ಅಂತ ಅಂದರೆ, ಆ ಪರ್ಟಿಕ್ಯುಲರ್ ಬೆಂಚ್ ಮಾರ್ಕ್ ಏನಿರುತ್ತೆ ಅದನ್ನು ಬೀಟ್ ಮಾಡೋದಕ್ಕೆ ಫಂಡ್ ಮ್ಯಾನೇಜರ್ಸು ಕೆಲಸ ಮಾಡ್ತಿರ್ತಾರೆ. ಬಟ್ ಇಲ್ಲಿ ಆ ಒಂದು ಬೆಂಚ್ ಮಾರ್ಕಿಗೆ ಸೂಟಬಲ್ ಆಗಿ ಮ್ಯಾಚ್ ಆಗೋ ರೀತಿಯಲ್ಲಿ ಈ ನಮ್ಮ ಒಂದು ಪರ್ಟಿಕ್ಯುಲರ್ ಇಂಡೆಕ್ಸ್ ಫಂಡ್ಗಳು ಕೆಲಸ ಮಾಡ್ತಿರುತ್ತೆ. ಇನ್ನು ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂತಂದರೆ, ನಿಫ್ಟಿ ಟೋಟಲ್ ಮಾರ್ಕೆಟ್ ಇಂಡೆಕ್ಸಲ್ಲಿ 750 ಸ್ಟಾಕ್ಗಳಿದೆ ಅಲ್ವಾ. ಸೊ ನಿಮ್ಮ ಒಂದು ಇನ್ವೆಸ್ಟ್ಮೆಂಟು ಈ ಎಲ್ಲ ಸ್ಟಾಕ್ಸ್ ಮೇಲೆ ಈಕ್ವಲ್ ಆಗಿ ಡಿವೈಡ್ ಆಗಿ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಯಾವುದೇ ರೀತಿಯಾದಂತಹ ಹೊಸ ಸ್ಟಾಕ್ಗಳು ಆ್ಯಡ್ ಆಗೋದಾಗಲಿ ಡಿಲೀಟ್ ಆಗೋದಾಗಲಿ ಆದ್ರೂ ಆ ಪರ್ಟಿಕ್ಯುಲರ್ ಇಂಡೆಕ್ಸಲ್ಲಿ ಹೇಗೆ ಆ ಒಂದು ಇಂಡೆಕ್ಸ್ ಹೋಗುತ್ತೋ ಅದೇ ರೀತಿ ನಿಮ್ಮ ಒಂದು ಇನ್ವೆಸ್ಟ್ಮೆಂಟು ಮತ್ತು ನಿಮ್ಮ ಒಂದು ರಿಟರ್ನು ಹಾಗೆ ಹೋಗ್ತಾ ಇರುತ್ತೆ. ಬಟ್ ಈಗ ಮುಖ್ಯವಾಗಿರೋ ಪ್ರಶ್ನೆ ಏನು ಅಂತಂದರೆ, ಯಾರು ಈ ಪರ್ಟಿಕ್ಯುಲರ್ ಇಂಡೆಕ್ಸ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡಬೇಕು ಅನ್ನೋದಕ್ಕೆ ಈಗ ನಾನು ಉತ್ತರನ ಕೊಡ್ತೀನಿ. ಇಂಡೆಕ್ಸ್ ಫಂಡ್ ಅನ್ನೋದು ಸುಮಾರು ಜನ ಇನ್ವೆಸ್ಟರ್ಸ್ಗೆ ಒಂದು ಒಳ್ಳೆ ರೀತಿ ಕೆಲಸನ ಮಾಡುತ್ತೆ ಅಂತ ಹೇಳಿದರೆ ತಪ್ಪಾಗಲ್ಲ. ಬಟ್ ಯಾರ್ಯಾರು ಈ ಒಂದು ಇಂಡೆಕ್ಸ್ ಫಂಡ್ ಮೇಲೆ ಇನ್ವೆಸ್ಟ್ಮೆಂಟ್ನ ಮಾಡಬೇಕು ಅಂತ ಈಗ ನಾನು ಹೇಳ್ತೀನಿ. ಮೊದಲನೇದಾಗಿ ಹೊಸದಾಗಿ ಯಾರು ಇನ್ವೆಸ್ಟ್ಮೆಂಟ್ಗೆ ಕಾಲಿಡ್ತಿದ್ದಾರೋ ಅವ್ರಿಗಂತೂ ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ, ಮೊದಲನೇದಾಗಿ ತುಂಬ ಸಿಂಪಲ್ ಆಗಿ ಲೋ ರಿಸ್ಕ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಇದು ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಎರಡನೇದು, ಯಾವುದೇ ರೀತಿಯಾದಂಥ ಸ್ಪೆಷಲ್ ಸ್ಟಾಕ್ ಪಿಕ್ಕಿಂಗ್ ಸ್ಕಿಲ್ ಇಲ್ಲಿ ಬೇಕಾಗಲ್ಲ. ಯಾವ ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮಾಡಬಾರ್ದು, ತೀರಾ ಏನಾದರೂ ಎಕ್ಸ್ಟ್ರೀಮ್ ಆಗಿ ರಿಸರ್ಚ್ ಮಾಡಬೇಕಾ ಅನ್ನೋದಿರಲ್ಲ. ಮೂರನೇದೇನು ಅಂತ ಅಂದರೆ, ನೀವೊಂದು ಡೈವರ್ಸಿಫೈಡ್ ಸ್ಟಾಕ್ ಬ್ಯಾಸ್ಕೆಟಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ರೆಗ್ಯುಲರ್ ಮಾನಿಟರಿಂಗ್ ಬೇಕಾಗಲ್ಲ.
ಓವರ್ ಟ್ರೇಡಿಂಗ್ ಬೇಕಾಗಲ್ಲ. ಬಟ್ ಒಂದು ವಿಚಾರ ನೀವು ಗಮನದಲ್ಲಿ ಇಡಬೇಕಾಗಿರೋದು ಏನು ಅಂತಂದರೆ, ನೀವು ಯಾವೊಂದು ಬ್ಯಾಸ್ಕೆಟ್ ಮೇಲೆ ನೀವು ಇನ್ವೆಸ್ಟ್ಮೆಂಟ್ನ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ನೀವು ಸ್ವಲ್ಪ ರಿಸರ್ಚ್ ಮಾಡಿ ಆ ಪರ್ಟಿಕ್ಯುಲರ್ ಬ್ಯಾಸ್ಕೆಟ್ ನಿಮ್ಮ ಒಂದು ಗುರಿ, ನಿಮ್ಮ ಒಂದು ಗೋಲ್ ಏನಿದೆ ಇನ್ವೆಸ್ಟ್ಮೆಂಟ್ನ ಗೋಲು, ಅದ್ರ ತಕ್ಕನಾಗೆ ಅಲೈನ್ ಆಗ್ತಿದೆಯಾ ಅಂತ ನೀವು ನೋಡಬೇಕಾಗತ್ತೆ. ಅದನ್ನು ಹೇಗೆ ನೀವು ಖಾತ್ರಿಪಡಿಸ್ಕೊಳ್ಳೋದು ಅನ್ನೋದು ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ಹೇಳ್ತೇನೆ. ಎರಡನೇದು, ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ. ಯಾರು ಒಂದು 10 ರಿಂದ 20 ವರ್ಷದಲ್ಲಿ ಒಂದು ವೆಲ್ತ್ ಜನರೇಷನ್ ಮಾಡಬೇಕು ಅನ್ನೋ ಗೋಲ್ನ ಇಟ್ಕೊಂಡಿರ್ತಾರೋ ಅವರು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಆಮೇಲೆ ಎರಡನೇದು, ಇನ್ನೊಂದು ಅತಿ ಮುಖ್ಯವಾದಂತಹ ವಿಚಾರ ಏನು ಅಂತ ಅಂದರೆ, ಹಿಸ್ಟಾರಿಕಲಿ ನಮ್ಮ ಒಂದು ಮಾರ್ಕೆಟು ಅಥವಾ ಯಾವುದೇ ಒಂದು ಮಾರ್ಕೆಟ್ ಆಗಲಿ ಮೇಲ್ಗಡೆ ಹೋಗೋದ್ರಲ್ಲಿ ಯಾವುದೇ ಸಂದೇಹ ಇರಲ್ಲ. ಆ ಒಂದು ಎಂಟೈರ್ ಟ್ರೆಂಡ್ನ ಯಾರು ರೈಡ್ ಮಾಡಬೇಕು ಅಂದ್ಕೊಂಡಿರ್ತಾರೋ, ಆ ಒಂದು ವೇವ್ನ ಯಾರು ರೈಡ್ ಮಾಡಬೇಕು ಅಂದ್ಕೊಂಡಿರ್ತಾರೋ ಅವರು ಈ ಪರ್ಟಿಕ್ಯುಲರ್ ಇಂಡೆಕ್ಸ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಮೂರನೇದು, ಅತಿ ಪ್ರಮುಖವಾದಂತಹ ವಿಚಾರ ಏನು ಅಂದರೆ, ನೀವು ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ನಾವು ಈ ಒಂದು ಇಂಡೆಕ್ಸ್ ಫಂಡ್ಗಳು ಯಾಕೆ ಅಷ್ಟೊಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನಿಪಾನ್ ಇಂಡಿಯಾ ಇಂಡೆಕ್ಸ್ ಫಂಡ್ ನಿಫ್ಟಿ 50 ಇಲ್ಲಿ ನೀವೇನಾದರೂ 10 ವರ್ಷದ ಹಿಂದೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮ್ಮೊಂದು ಇನ್ವೆಸ್ಟ್ಮೆಂಟು ಸಿಗ್ನಿಫಿಕೆಂಟ್ ಆಗಿ ಮಲ್ಟಿಪ್ಲೈ ಆಗಿರ್ತಿತ್ತು. ಏನಕ್ಕೆ ಅಂತಂದರೆ, ಸಿನ್ಸ್ 2013 ಆ ಪರ್ಟಿಕ್ಯುಲರ್ ಫಂಡ್ ಬಂದು 326.1% ಅಷ್ಟು ಒಂದು ರಿಟರ್ನ್ನ ತಂದು ಕೊಟ್ಟಿದೆ. ನೆಕ್ಸ್ಟ್ ಬಂದು ಪ್ಯಾಸಿವ್ ಇನ್ವೆಸ್ಟರ್ಸ್. ಯಾರು ಡೈಲಿ ಮಾರ್ಕೆಟ್ನ ನೋಡೋಕ್ಕೆ ಟೈಮ್ ಇರಲ್ಲ ಅಥವಾ ರಿಸರ್ಚ್ ಮಾಡೋಕ್ಕೆ ಟೈಮ್ ಇರಲ್ಲ, ಅವರು ಈ ತರಹದ ಒಂದು ಇಂಡೆಕ್ಸ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಆರಾಮಾಗಿರ್ಬೋದು. ಬಿಕಾಸ್ ಏನಕ್ಕೆ ಅಂತ ಅಂದರೆ, ಆಗಲೇ ಹೇಳಿರೋ ಹಾಗೆ ಮಿನಿಮಮ್ ಮಾನಿಟರಿಂಗ್ ಬೇಕಾಗತ್ತೆ. ಪ್ರತಿದಿನ ಮಾರ್ಕೆಟ್ನ ಫಾಲೋ ಮಾಡಬೇಕು ಅನ್ನೋ ಒಂದು ತಲೆನೋವು ಇರಲ್ಲ. ಆಮೇಲೆ ಒಂದ್ಸರಿ ಇನ್ವೆಸ್ಟ್ಮೆಂಟ್ ಮಾಡಾದ್ಮೇಲೆ ಇಂಡೆಕ್ಸ್ ಅದ್ರ ಪಾಡಾಗಿ ಅದ್ರ ಕೆಲಸನ ಮಾಡೋಕ್ಕೆ ನೀವು ಬಿಡ್ಬೋದು. ಆ್ಯಂಡ್ ನಿಮ್ಮ ಒಂದು ಇಂಡೆಕ್ಸ್ ಹೇಗೆ ಹೋಗುತ್ತೋ ಅದೇ ರೀತಿ ನಿಮ್ಮ ಒಂದು ರಿಟರ್ನು ಸಹ ಬರ್ತಾ ಇರುತ್ತೆ. ಆ್ಯಂಡ್ ಇನ್ನೊಂದು ಎರಡನೇ ಪ್ರಮುಖವಾದಂಥ ವಿಚಾರ ಏನು ಅಂತಂದರೆ, ಆಗಲೇ ಹೇಳಿರೋ ಹಾಗೆ ಈ ಪರ್ಟಿಕ್ಯುಲರ್ ಇಂಡೆಕ್ಸ್ ಫಂಡ್ಗಳಲ್ಲಿ ಜಾಸ್ತಿ ತೀರಾ ಮೀರಿ ಫ್ಲಕ್ಚುಯೇಷನ್ಸ್ಗಳಾಗೋದು ತುಂಬಾ ಕಮ್ಮಿ. ಸೊ ನಿಮ್ಮ ಒಂದು ಲೋ ರಿಸ್ಕ್ ಎಫರ್ಟು ಮಿನಿಮಮ್ ಎಫರ್ಟಲ್ಲಿ ಒಂದು ಮ್ಯಾಕ್ಸಿಮಮ್ ರಿಸಲ್ಟ್ ಬೆನಿಫಿಟ್ನ ನೀವು ಇದರಲ್ಲಿ ಪಡಿಬೋದು. ಆ್ಯಂಡ್ ನೀವು ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ, ಫಾರ್ ಎಕ್ಸಾಂಪಲ್ ಮೋತಿಲಾಲ್ ಓಸ್ವಾಲ್ ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಫಂಡ್ ಡೈರೆಕ್ಟ್ ಗ್ರೋತಲ್ಲಿ ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಡೈರೆಕ್ಟಾಗಿ ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ಗೆ ಮ್ಯಾಪ್ ಆಗಿದೆ. ಅಂದರೆ ಆ ಪರ್ಟಿಕ್ಯುಲರ್ ಇಂಡೆಕ್ಸ್ ಹೇಗೆ ಹೋಗುತ್ತೋ ನಿಮ್ಮೊಂದು ರಿಟರ್ನು ಸಹ ಹಾಗೆ ಬರ್ತಾ ಇರುತ್ತೆ. ಆ್ಯಂಡ್ ಮೋತಿಲಾಲ್ ಓಸ್ವಾಲ್ ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಫಂಡ್ ಇರತಕ್ಕಂತಹ ಟಾಪ್ ಹೋಲ್ಡಿಂಗ್ಸ್ ಈ ರೀತಿ ಇವೆ. ಆ್ಯಂಡ್ ಈ ಪರ್ಟಿಕ್ಯುಲರ್ ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸಲ್ಲಿರೋ ಟಾಪ್ ಕಂಪ್ನೀಸ್ ಇದಾಗಿವೆ. ಒಂದು ರಿಸ್ಕ್ ಅವರ್ಸ್ ಇನ್ವೆಸ್ಟರ್ಸ್, ಯಾರಿಗೆ ಈ ಒಂದು ಜಾಸ್ತಿ ರಿಸ್ಕ್ನ ತೊಗೊಳೋದಕ್ಕೆ ಇಷ್ಟ ಇಲ್ವೋ ಆ್ಯಂಡ್ ವಾಲಟಿಲಿಟಿನ ಅಷ್ಟೊಂದು ಜಾಸ್ತಿ ಇಷ್ಟಪಡೋಲ್ಲ, ಅವರು ಈ ಪರ್ಟಿಕ್ಯುಲರ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಬಿಕಾಸ್ ಇನ್ನೊಂದು ಸ್ವಲ್ಪ ವಾಲಟಿಲಿಟಿ ಕಮ್ಮಿ ಇರುತ್ತೆ ಮತ್ತು ರಿಸ್ಕು ಸಹ ಕಮ್ಮಿ ಇರುತ್ತೆ. ಒಂದು ಎರಡನೇದು, ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ, ಈ ಪರ್ಟಿಕ್ಯುಲರ್ ಟೈಪ್ ಆಫ್ ಫಂಡ್ಗಳೇನಿದೆ ಅದರಲ್ಲಿ ರಾತ್ರೋರಾತ್ರಿ ಒಂದು ಫಂಡ್ಗಳು ಕೊಲ್ಯಾಪ್ಸ್ ಆಗುತ್ತೆ ಅನ್ನೋದು ಸುಳ್ಳು. ಏನಕ್ಕೆ ಅಂತಂದರೆ, ಇಂಡಿವಿಜುವಲ್ ಸ್ಟಾಕ್ಸ್ಗಳಲ್ಲಿ ರಾತ್ರೋರಾತ್ರಿ ಕೊಲ್ಯಾಪ್ಸ್ ಆದರೂ ಆಗ್ಬೋದು ಬೇರೆ ಬೇರೆ ನ್ಯೂಸಿಂದ ಅಥವಾ ಮಾರ್ಕೆಟ್ ಕಂಡೀಷನಿಂದ. ಬಟ್ ಈ ಪರ್ಟಿಕ್ಯುಲರ್ ಫಂಡ್ಗಳಲ್ಲಿ ಆ ಒಂದು ಇಂಡೆಕ್ಸ್ ಅಂಡರ್ ಬರುವಂತಹ ಬೇರೆ ಬೇರೆ ಕಂಪ್ನೀಸ್ಗಳಲ್ಲಿ ಡೈವರ್ಸಿಫೈ ಆಗಿರೋದ್ರಿಂದ ನಿಮ್ಮ ಒಂದು ಇನ್ವೆಸ್ಟ್ಮೆಂಟು ರಾತ್ರೋರಾತ್ರಿ ಅದು ಕೊಲ್ಯಾಪ್ಸ್ ಆಗಲ್ಲ. ಸೊ ಯಾರ್ಯಾರು ಈ ಥರ ಲೋ ರಿಸ್ಕ್ ಮತ್ತು ಲೋ ವಾಲಿಟಿಲಿಟಿನ ಇಷ್ಟಪಡ್ತಾರೋ ಅವರು ಈ ತರಹದ ಒಂದು ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಫಂಡ್ ಇಲ್ಲ ಬಾಂಡ್ ಇಂಡೆಕ್ಸ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಕೆಲವೊಂದು ಪ್ರಸಿದ್ಧವಾದಂತಹ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಫಂಡ್ಗಳು ಇದಾಗಿವೆ. ಸೊ ಯಾರ್ಯಾರು ಈ ಒಂದು ಲೋ ಕಾಸ್ಟ್ ಇನ್ವೆಸ್ಟ್ಮೆಂಟ್ನ ಮಾಡಬೇಕು ಅಂತಿರ್ತೀರೋ ಅವರು ಸಹ ಈ ಪರ್ಟಿಕ್ಯುಲರ್ ಇಂಡೆಕ್ಸ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಬಿಕಾಸ್ ಯೂಶಲಿ ಇಂಡೆಕ್ಸ್ ಫಂಡಲ್ಲಿ ಈ ಒಂದು ಫಂಡ್ ಮ್ಯಾನೇಜರ್ಸು ಅವಾಗ ಸ್ಟಾಕ್ನ ಬೈ ಮಾಡೋದು ಸೆಲ್ ಮಾಡೋದು ಏನೂ ಮಾಡದೇ ಇರೋ ಕಾರಣ ಈ ಒಂದು ಮ್ಯಾನೇಜ್ಮೆಂಟ್ ಫೀ ಅನ್ನೋದು ಕಮ್ಮಿ ಇರುತ್ತೆ. ಆ್ಯಂಡ್ ಅದ್ರ ಜೊತೆಗೇನೆ ಈ ಒಂದು ಎಕ್ಸ್ಪೆನ್ಸ್ ರೇಷಿಯೋನು ಸಹ ಯೂಶಲಿ ಕಮ್ಮಿ ಇರುತ್ತೆ. ಆ್ಯಂಡ್ ಯೂಶಲಿ ಈ ಒಂದು ಎಕ್ಸ್ಪೆನ್ಸ್ ರೇಷಿಯೋ ಬಂದು ಮ್ಯಾಕ್ಸಿಮಮ್ 1% ಇರಬೇಕಾಗತ್ತೆ. ಐಡಿಯಲಿ ಈ ಒಂದು ಇಂಡೆಕ್ಸ್ ಫಂಡು ಮತ್ತು ಮ್ಯೂಚುವಲ್ ಫಂಡ್ಗೆ ಒಂದು ಐಡಿಯಲ್ ಎಕ್ಸ್ಪೆನ್ಸ್ ರೇಷಿಯೋ ಬಂದು 0.5 ಇಂದ 0.75% ಆಗಿರುತ್ತೆ. ಗ್ಲೋಬಲ್ ಡೈವರ್ಸಿಫಿಕೇಶನ್ ಹುಡುಕ್ತಾ ಇದ್ದಾರೋ ಅವರು ಸಹ ಈ ತರಹದ ಪರ್ಟಿಕ್ಯುಲರ್ ಇಂಡೆಕ್ಸ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವು US ಅಥವಾ ಇಂಟರ್ನ್ಯಾಷನಲ್ ಫಂಡ್ಗಳಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ನ ಮಾಡೋ ಇಂಟ್ರೆಸ್ಟ್ ಇದ್ದರೆ ಗ್ಲೋಬಲ್ ಇಂಡೆಕ್ಸ್ ಫಂಡ್ಗಳು ನಿಮಗೆ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ S&P 500 ಇಂಡೆಕ್ಸ್ ಫಂಡ್ಸ್ ಬಂದು ನಿಮಗೆ US ಅಲ್ಲಿ ಇರ್ತಕ್ಕಂತಹ ಟಾಪ್ ಕಂಪ್ನೀಸ್ಗಳಾದಂತಹ ಆ್ಯಪಲ್, ಮೈಕ್ರೋಸಾಫ್ಟ್, ಟೆಸ್ಲಾ, ಅಮೆಝಾನ್ ಈ ತರಹದ ಕಂಪ್ನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಒಂದು ಆಪರ್ಚುನಿಟಿ ಕೊಡುತ್ತೆ. ಆ್ಯಂಡ್ ಈ ತರಹದ ಒಂದು ಎಕ್ಸಾಂಪಲ್ ಫಂಡ್ ಅಂತ ಅಂದರೆ ಅದೇ ಮೋತಿಲಾಲ್ ಓಸ್ವಾಲ್ ನ್ಯಾಸ್ಡ್ಯಾಕ್ 100 FOF DIR ಈ ತರಹದ ಫಂಡ್ಗಳಲ್ಲಿ ನೀವು ಈ ಥರದ ಫಂಡ್ಗಳ ಮುಖಾಂತರ ನೀವು ಟಾಪ್ US ಕಂಪ್ನೀಸಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದೇ ತರಹದ ಸುಮಾರು ಎಕ್ಸಾಂಪಲ್ಲು ಈ ಒಂದು ವಿಡಿಯೋಲಿ ಮುಂದೆ ಹೋಗ್ತಾ ನಾವು ಕೊಡ್ತೀವಿ. ಆ್ಯಂಡ್ ಇದು ಯಾಕೆ ಕೆಲಸ ಮಾಡುತ್ತೆ ಅಂತಂದರೆ, ಇಂಡಿಯನ್ ಮಾರ್ಕೆಟ್ ಏನಾದರೂ ಸ್ಲೋ ಡೌನ್ ಆದರೆ ಇಂಟರ್ನ್ಯಾಷನಲ್ ಫಂಡ್ಸ್ ಬಂದು ನಮಗೆ ಹೆಡ್ಜ್ ಮಾಡೋದಕ್ಕೆ ಒಂದು ಹೆಲ್ಪ್ನ ಕೊಡುತ್ತೆ.
ಯಾರ್ಯಾರು ರಿಟೈರ್ಮೆಂಟ್ ಪ್ಲಾನಿಂಗ್ನ ಮಾಡ್ತಿದ್ದಾರೋ ಅವರು ಸಹ ಈ ತರಹದ ಇಂಡೆಕ್ಸ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ಏನಕ್ಕೆ ಅಂತಂದರೆ, ಮೊದಲನೇದಾಗಿ ಇಂಡೆಕ್ಸ್ ಫಂಡಲ್ಲಿ ರಿಸ್ಕ್ ಅಷ್ಟೊಂದು ಜಾಸ್ತಿ ಇರಲ್ಲ, ಒಂದು ಸ್ಟೆಡಿ ಮತ್ತು ಸ್ಟೇಬಲ್ ಗ್ರೋತ್ ಕೊಡುತ್ತೆ ಒಂದು. ಎರಡನೇದೇನು ಅಂತ ಅಂದರೆ, ನೀವು ಈ ಥರದ ಇಂಡೆಕ್ಸ್ ಫಂಡ್ಗಳಲ್ಲಿ SIPನೂ ಸಹ ಮಾಡ್ಬೋದು, ದೇರ್ ಬೈ ನಿಮ್ಮ ಒಂದು ಇನ್ವೆಸ್ಟಿಂಗ್ ಡಿಸಿಪ್ಲಿನು ಸಹ ಬೆಳೆಯುತ್ತೆ. ಮೂರನೇದು ಅತಿ ಪ್ರಮುಖವಾದಂತಹ ರೀಸನ್ ಏನು ಅಂತಂದರೆ, ಈ ಪರ್ಟಿಕ್ಯುಲರ್ ಫಂಡ್ಗಳೇನಿರುತ್ತೆ ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀರೋ ಅಷ್ಟು ಬೇಗ ನಿಮಗೆ ಒಂದು ಕಾಂಪೌಂಡಿಂಗ್ನ ಬೆನಿಫಿಟ್ಟು ಸಹ ಸಿಗುತ್ತೆ. ಸೊ ಈಗ ಇಂಡೆಕ್ಸ್ ಫಂಡಿನ ಪ್ರೋಸ್ ಆ್ಯಂಡ್ ಕಾನ್ಸ್ ಬಗ್ಗೆ ಮಾತಾಡೋಣ. ನಾನು ಹೇಳೋಕ್ಕಿಂತ ಮುಂಚೆ ನೀವೇನೆ ಕಮೆಂಟ್ ಸೆಕ್ಷನಲ್ಲಿ ಇದರ ಪ್ರೋಸ್ ಆ್ಯಂಡ್ ಕಾನ್ಸ್ನ ಕಮೆಂಟ್ ಮಾಡಿ ತಿಳಿಸಿ. ಸೊ ಎಸ್, ಈಗ ಮೊದಲನೇದೇನು ಅಂತಂದರೆ ಲೋ ಕಾಸ್ಟ್ ಮತ್ತು ಲೋ ಫೀ. ಆಗಲೇ ಹೇಳಿರೋಂಗೆ ಇದರಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡಬೇಕು ಅಂದರೆ ಕಮ್ಮಿ ಕಾಸ್ಟ್ ಇರುತ್ತೆ ಮತ್ತು ಮೇಂಟೆನೆನ್ಸ್ ಫ್ರೀ ಅಥವಾ ಮ್ಯಾನೇಜ್ಮೆಂಟ್ ಫೀ ಅನ್ನೋದು ಸಹ ತುಂಬಾ ಕಮ್ಮಿ ಇರುತ್ತೆ ಒಂದು. ಎರಡನೇದೇನು ಅಂತ ಅಂದರೆ ಮಾರ್ಕೆಟ್ ಲಿಂಕ್ಡ್ ರಿಟರ್ನ್. ಎಸ್, ನಾನು ಆಗಲೇ ಹೇಳಿರೋಂಗೆ ಮಾರ್ಕೆಟ್ ಮೇಲೆ ಈ ಒಂದು ಇಂಡೆಕ್ಸ್ ಡಿಪೆಂಡ್ ಆಗಿರುತ್ತೆ ಆ್ಯಂಡ್ ನಿಮ್ಮ ಒಂದು ಇಂಡೆಕ್ಸ್ ಮೇಲೆ ನಿಮ್ಮ ಒಂದು ರಿಟರ್ನ್ ಡಿಪೆಂಡ್ ಆಗಿರೋದ್ರಿಂದ ಮಾರ್ಕೆಟ್ ಹೇಗೆ ಫ್ಲಕ್ಚುಯೇಟ್ ಆಗುತ್ತೋ ನಿಮ್ಮ ರಿಟರ್ನು ಸಹ ಹಾಗೆ ಫ್ಲಕ್ಚುಯೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಮಾರ್ಕೆಟ್ ಏನಾದ್ರು ಬಿಲಿಶ್ ಇತ್ತು ಅಂತ ಅಂದರೆ ನಿಮಗೆ ಪ್ರಾಫಿಟಲ್ಲಿ ರಿಟರ್ನ್ ತೋರಿಸ್ತಾ ಇರುತ್ತೆ. ಮಾರ್ಕೆಟ್ ಏನಾದ್ರು ಬೇರಿಶ್ ಹೋಯಿತು ಅಂತ ಅಂದರೆ ನೀವು ಲಾಸಸ್ನ ಇನ್ಕರ್ ಮಾಡಬೇಕಾಗತ್ತೆ. ಬಟ್ ಯೂಶಲಿ ಶಾರ್ಟ್ ಟರ್ಮಲ್ಲಿ ವೋಲಟಾಲಿಟಿ ಅನ್ನೋದು ಮಾರ್ಕೆಟಲ್ಲಿ ಇದ್ದೇ ಇರುತ್ತೆ. ಬಟ್ ಫಾರ್ ಅ ಲಾಂಗ್ ಟರ್ಮ್ ಇನ್ವೆಸ್ಟರು ಈ ಒಂದು ಮಾರ್ಕೆಟ್ ಕಂಡೀಷನ್ ಯೂಶಲಿ ಚೆನ್ನಾಗಿದ್ದೇ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಈ ಒಂದು ಮಾರ್ಕೆಟ್ ಲಿಂಕ್ಡ್ ರಿಟರ್ನ್ ಆಗಿರೋ ಕಾರಣ ಇದು ಪ್ರೋನು ಆಗುತ್ತೆ ಮತ್ತು ಕಾನು ಸಹ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಡೈವರ್ಸಿಫಿಕೇಷನ್. ಸೊ ಯೂಶಲಿ ಡೈವರ್ಸಿಫಿಕೇಷನ್ ಅನ್ನೋದು ತುಂಬಾ ಚೆನ್ನಾಗಿ ಈ ಪರ್ಟಿಕ್ಯುಲರ್ ಇಂಡೆಕ್ಸ್ ಫಂಡಲ್ಲಿ ಆಗೋದ್ರಿಂದ ಒಂದು ಸ್ವಲ್ಪ ವೋಲಟಿಲಿಟಿ ಕಮ್ಮಿ ಇರುತ್ತೆ ಮತ್ತು ರಿಸ್ಕು ಸಹ ಅಷ್ಟೇ ಕಮ್ಮಿ ಇರುತ್ತೆ. ಇನ್ನೊಂದು ಮೇಜರ್ ಕಾನ್ ಏನು ಅಂತ ಅಂದರೆ ಅದೇ ಫ್ಲೆಕ್ಸಿಬಿಲಿಟಿ. ನಮಗೆ ಯಾವ್ಯಾವ ಸ್ಟಾಕ್ ಬೇಕು ಅಂತ ಇಂಡಿವಿಜುವಲ್ ಆಗಿ ನಾವು ಪಿಕ್ ಮಾಡೋಕ್ಕೆ ಇಲ್ಲಿ ಯಾವುದೇ ಆಪ್ಷನ್ ಇಲ್ಲದೆ ಇರೋ ಕಾರಣ ದಿಸ್ ಇಸ್ ಡೆಫಿನೆಟ್ಲಿ ಅ ಕಾನ್. ನೆಕ್ಸ್ಟ್ ಅತಿ ಮುಖ್ಯವಾದಂತಹ ವಿಚಾರ ಬಂದು ಟ್ರ್ಯಾಕಿಂಗ್ ಎರರ್. ಎಸ್, ಟ್ರ್ಯಾಕಿಂಗ್ ಎರರ್ ಏನಂತಂದರೆ ಮಾರ್ಕೆಟ್ ಹೇಗೆ ಪರ್ಫಾರ್ಮ್ ಮಾಡ್ತಿದೆ ಮತ್ತು ನಿಮ್ಮ ಒಂದು ಇಂಡೆಕ್ಸ್ ಹೇಗೆ ಪರ್ಫಾರ್ಮ್ ಮಾಡ್ತಿದೆ ಅನ್ನೋ ಮಧ್ಯೆ ಒಂದು ಡಿಫ್ರೆನ್ಸ್ ಇರುತ್ತಲ್ಲ, ಅದೇ ಟ್ರ್ಯಾಕಿಂಗ್ ಎರರ್. ಫಾರ್ ಎಕ್ಸಾಂಪಲ್, ನಿಫ್ಟಿ 50 12% ರಿಟರ್ನ್ನ ಕೊಟ್ಟು ನಿಮ್ಮೊಂದು ಇಂಡೆಕ್ಸ್ ಫಂಡು 11.8% ಅಷ್ಟು ಒಂದು ರಿಟರ್ನ್ನ ಕೊಟ್ಟರೆ ಆ ಮಧ್ಯ ಡಿಫ್ರೆನ್ಸ್ ಇದೆ ಗೊತ್ತಾ, 0.2%, ಅದನ್ನು ಟ್ರ್ಯಾಕಿಂಗ್ ಎರರ್ ಅಂತ ಕರೀತಾರೆ. ಸೊ ದಿಸ್ ಇಸ್ ಡೆಫಿನೆಟ್ಲಿ ಅ ಕಾನ್. ETF ಮತ್ತು ಇಂಡೆಕ್ಸ್ ಫಂಡ್ಗಳು ಎರಡೂ ಒಂದೇನಾ ಹಾಗಿದ್ರೆ? ನಾನು ಆಗಲೇ ಹೇಳಿರೋ ಹಾಗೆ ಎರಡೂ ಸಹ ಮಾರ್ಕೆಟ್ ಇಂಡೆಕ್ಸ್ನ ಟ್ರ್ಯಾಕ್ ಮಾಡ್ತವೆ, ಹೌದು. ಬಟ್ ETF ಆನ್ ದ ಅದರ್ ಹ್ಯಾಂಡ್ ಸ್ಟಾಕ್ ಮಾರ್ಕೆಟಲ್ಲಿ ಈ ಒಂದು ಎಕ್ಸ್ಚೇಂಜಸ್ ಏನೇನಿರುತ್ತೆ ಆ ಒಂದು ಎಕ್ಸ್ಚೇಂಜಸಲ್ಲಿ ಇದು ಟ್ರೇಡ್ ಆಗುತ್ತೆ ಆ್ಯಂಡ್ ಟ್ರಾನ್ಸಾಕ್ಷನ್ ಆಗೋಕ್ಕೆ ಒಂದು ಡಿಮ್ಯಾಟ್ ಅಕೌಂಟ್ ಬೇಕಾಗತ್ತೆ. ಆ್ಯಂಡ್ ಇದ್ರ ಜೊತೆ ಕೆಲವೊಂದು ಸಿಮಿಲಾರಿಟೀಸ್ ಏನು ಅಂತ ಅಂದರೆ ಎರಡರಲ್ಲೂ ಸಹ ಡೈವರ್ಸಿಫಿಕೇಷನ್ ಮತ್ತು ಈ ಒಂದು ಪ್ಯಾಸಿಂಗ್ ಇನ್ವೆಸ್ಟಿಂಗ್ನ ಒಂದು ಅವಕಾಶ ಇದೆ. ಎರಡೂ ಸಹ ಮಾರ್ಕೆಟ್ ಇಂಡೆಕ್ಸ್ನ ಫಾಲೋ ಮಾಡುತ್ತೆ ಆ್ಯಂಡ್ ಎರಡರಲ್ಲೂ ಸಹ ಲೋವರ್ ಎಕ್ಸ್ಪೆನ್ಸ್ ರೇಷಿಯೋ ಇರುತ್ತೆ ಮತ್ತು ಲೋ ಮ್ಯಾನೇಜ್ಮೆಂಟ್ ಫೀ ಇರುತ್ತೆ. ಸೊ ಈಗ ಸಿಮಿಲಾರಿಟೀಸ್ ಬಗ್ಗೆ ನಾವು ಮಾತಾಡಿದ್ವಿ, ಬಟ್ ಡಿಫ್ರೆನ್ಸ್ ಏನು ಅನ್ನೋದ್ರ ಬಗ್ಗೆ ಈಗ ನಾವು ಮಾತಾಡೋಣ. ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ಇದ್ರ ಮಧ್ಯೆ ಇರುವಂತಹ ಕೀ ಡಿಫ್ರೆನ್ಸಸ್ನ ನೀವು ನೋಡ್ತಾ ಇದ್ದೀರಾ. ಅದೇನಪ್ಪ ಅಂತ ಅಂದರೆ, ಈಗ ಟ್ರೇಡಿಂಗ್ ಬಗ್ಗೆ ಮಾತಾಡೋ ಹಾಗಿದ್ರೆ ಇಂಡೆಕ್ಸ್ ಫಂಡ್ಗಳು ಮ್ಯೂಚುವಲ್ ಫಂಡ್ ಥರ ಬೈ ಮತ್ತು ಸೆಲ್ ಮಾಡ್ಬೋದು. ಬಟ್ ETF ಎಕ್ಸ್ಚೇಂಜಲ್ಲಿ ಸ್ಟಾಕ್ಸ್ ರೀತಿ ಟ್ರೇಡ್ ಆಗುತ್ತೆ. ಎರಡನೇದು, ಇಂಡೆಕ್ಸ್ ಫಂಡಲ್ಲಿ ನಾವೇನಾದರೂ ಇನ್ವೆಸ್ಟ್ಮೆಂಟ್ನ ಮಾಡಬೇಕು ಅಂದರೆ ಅದರಲ್ಲಿ ಯಾವುದೇ ರೀತಿಯಾದಂಥ ಡಿಮ್ಯಾಟ್ ಅಕೌಂಟ್ನ ಅವಶ್ಯಕತೆ ಇಲ್ಲ. ಬಟ್ ETF ನಾವು ಇನ್ವೆಸ್ಟ್ಮೆಂಟ್ನ ಮಾಡೋಕ್ಕೆ ಡಿಮ್ಯಾಟ್ ಅಕೌಂಟಿನ ಅವಶ್ಯಕತೆ ಇದ್ದೇ ಇದೆ. ಲಿಕ್ವಿಡಿಟಿ ಅಥವಾ ಸೆಲ್ಲಿಂಗ್ ಪ್ರೊಸೆಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಇಂಡೆಕ್ಸ್ ಫಂಡ್ಗಳು ಬರೀ NAV ಪ್ರೈಸಲ್ಲಿ ಮಾತ್ರ ನಾವು ಟ್ರೇಡ್ ಮಾಡ್ಬೋದು ಆ್ಯಂಡ್ ಅದು ಪ್ರತಿದಿನದ ಎಂಡಲ್ಲಿ ಅದು ಡಿಸೈಡ್ ಆಗುತ್ತೆ. ಬಟ್ ETF ಪ್ರೈಸ್ಗಳು ಸ್ಟಾಕ್ ಪ್ರೈಸ್ ಥರ ದಿನ ಲೈಕ್ ಡೇ ಟು ಡೇ ಬೇಸಿಸ್ ಮೇಲೆ ಆ್ಯಂಡ್ ಥ್ರೂಔಟ್ ದ ಡೇ ಅದು ಚೇಂಜ್ ಆಗ್ತಾ ಇರುತ್ತೆ ಆ್ಯಂಡ್ ಯಾವ ಟೈಮಲ್ಲಿ ಬೇಕಾದ್ರೂ ನಾವು ಬೈ ಮಾಡ್ಬೋದು ಅಥವಾ ಸೆಲ್ ಮಾಡ್ಬೋದು ಡ್ಯೂರಿಂಗ್ ದ ಮಾರ್ಕೆಟ್ ಅವರ್ಸ್. ಬಟ್ ಕೆಲವೊಂದು ETF ಲಿಕ್ವಿಡಿಟಿ ಇಶ್ಯೂ ಇರುತ್ತೆ, ಬಿಕಾಸ್ ಅದರಲ್ಲಿ ಕೆಲವೊಂದು ಸರಿ ಲೋ ಟ್ರೇಡಿಂಗ್ ವಾಲ್ಯೂಮ್ ಇರ್ಬೋದು. ಸೊ ಆ ಒಂದು ರಿಸ್ಕಿನ ಪ್ರಕಾರ ಕೆಲವೊಂದು ಸರಿ ವೈಡರ್ ಬಿಡ್ ಆಸ್ ಸ್ಪ್ರೆಡ್ ಕೂಡ ಇರುತ್ತೆ. ಸೊ ಈಗ ಯಾವ್ಯಾವ ತರಹದ ಇಂಡೆಕ್ಸ್ ಫಂಡ್ಗಳಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ಮೊದಲನೇದಾಗಿ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸ್ ಫಂಡ್. ಸೊ ಇದು ಬಂದು ಎಂಟೈರ್ ಮಾರ್ಕೆಟ್ನ ಟ್ರ್ಯಾಕ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಿಫ್ಟಿ 50 ಅಥವಾ ಸೆನ್ಸೆಕ್ಸ್ ಫಂಡ್ನ ಇದು ಟ್ರ್ಯಾಕ್ ಮಾಡುತ್ತೆ ಆ್ಯಂಡ್ ಈ ಪರ್ಟಿಕ್ಯುಲರ್ ಫಂಡ್ಗಳು ಟಾಪ್ ಪರ್ಫಾರ್ಮಿಂಗ್ ಕಂಪ್ನೀಸ್ಗೆ ಒಂದು ಒಳ್ಳೆಯ ಎಕ್ಸ್ಪೋಜರ್ನ ಕೊಡ್ತವೆ ಆ್ಯಂಡ್ ಅದ್ರ ಜೊತೆಗೇನೆ ಲಾಂಗ್ ಟರ್ಮ್ ಗ್ರೋತ್ ಮತ್ತು ಕಮ್ಮಿ ವಾಲಿಟಿಲಿಟಿನ ಯಾರು ಟಾರ್ಗೆಟ್ ಮಾಡ್ತಿರ್ತಾರೋ ಅವ್ರಿಗೆ ಇದು ಬೆಸ್ಟ್ ಆಗುತ್ತೆ ಆ್ಯಂಡ್ ಇದರ ಕೆಲವೊಂದು ಎಕ್ಸಾಂಪಲ್ಸ್ ಈ ರೀತಿ ಇದೆ. ನೆಕ್ಸ್ಟ್ ಬಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಫಂಡ್ ಆ್ಯಂಡ್ ಇದರಲ್ಲಿ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಫಂಡ್ ಅಂತ ಇದರಲ್ಲಿ ಕ್ಯಾಟಗರೈಸ್ ಆಗುತ್ತೆ. ಲಾರ್ಜ್ ಕ್ಯಾಪ್ ಬಂದು ಯೂಶಲಿ ತುಂಬ ಸ್ಟೇಬಲ್ ಆಗಿರುತ್ತೆ ಮತ್ತು ವೆಲ್ ಎಸ್ಟಾಬ್ಲಿಷ್ಡ್ ಕಂಪ್ನೀಸ್ ಮೇಲೆ ಇವರು ಇನ್ವೆಸ್ಟ್ಮೆಂಟ್ನ ಮಾಡ್ತಾರೆ. ಮಿಡ್ ಕ್ಯಾಪ್ ಬಂದು ಮಾಡ್ರೇಟ್ ರಿಸ್ಕ್ ಇರುತ್ತೆ ಮತ್ತು ಹೈ ಗ್ರೋತ್ ಪೊಟೆನ್ಷಿಯಲ್ ಇರುತ್ತೆ. ಸ್ಮಾಲ್ ಕ್ಯಾಪ್ ಬಂದು ಹೈ ರಿಸ್ಕ್ ಇರುತ್ತೆ ಮತ್ತು
ಒಂದು ಹೈ ಸಿಗ್ನಿಫಿಕೆಂಟ್ ರಿಟರ್ನ್ನು ಸಹ ತಗೊಳ್ಳೋ ಒಂದು ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಒಂದು ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಫಂಡ್ಸಿನ ಕೆಲವೊಂದು ಎಕ್ಸಾಂಪಲ್ಸ್ನ ಈಗ ನಾವು ನೋಡೋಣ. ರಿಯಲ್ ಇಂಡೆಕ್ಸ್ ಫಂಡ್ ಇವ್ರು ಬಂದು ಸ್ಪೆಸಿಫಿಕ್ ಸೆಕ್ಟರ್, ಫಾರ್ ಎಕ್ಸಾಂಪಲ್ ಬ್ಯಾಂಕಿಂಗ್, IT, ಫಾರ್ಮಾ, FMCG ಈ ತರಹದ ಸೆಕ್ಟರ್ ಮೇಲೆ ಇವರು ಫೋಕಸ್ನ ಮಾಡ್ತಾರೆ. ಆ್ಯಂಡ್ ಇದು ಬಂದು ಸ್ವಲ್ಪ ಜಾಸ್ತಿನೇ ರಿಸ್ಕ್ ಆಗುತ್ತೆ, ಬಿಕಾಸ್ ಒಂದು ಎಂಟೈರ್ ಸೆಕ್ಟರ್ ಪರ್ಫಾರ್ಮೆನ್ಸ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಯಾರ್ಯಾರಿಗೆ ಒಂದು ಸೆಕ್ಟರ್ ಸ್ಪೆಸಿಫಿಕ್ ನಾಲೆಡ್ಜ್ ಇರುತ್ತೋ ಆ ಪರ್ಟಿಕ್ಯುಲರ್ ಇನ್ವೆಸ್ಟರ್ಸು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಆ್ಯಂಡ್ ಇದರ ಕೆಲವೊಂದು ಎಕ್ಸಾಂಪಲ್ಸ್ ಈ ರೀತಿ ಇವೆ. ನೆಕ್ಸ್ಟ್ ಬಂದು ಇಂಟರ್ನ್ಯಾಷನಲ್ ಇಂಡೆಕ್ಸ್ ಫಂಡ್. ಇವರು S&P 500, NASDAQ 100 ಈ ಥರ ಗ್ಲೋಬಲ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆ್ಯಂಡ್ ಇಂಡಿಯನ್ ಮಾರ್ಕೆಟ್ ಬಿಟ್ಟು ಬೇರೆ ಕಡೆನೂ ನಾವು ಡೈವರ್ಸಿಫೈ ಮಾಡಬೇಕು ಅನ್ನೋರಿಗೆ ಇದೊಂದು ಒಳ್ಳೆಯ ಆಪ್ಷನ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ನಮ್ಮ ಒಂದು ಮಾರ್ಕೆಟಲ್ಲಿ ಏನಾದರೂ ಒಂದು ಫ್ಲಕ್ಚುಯೇಷನ್ಸು ಅಥವಾ ಎಕನಾಮಿಕ್ ಡೌನ್ಟರ್ನ್ಸ್ ಆದರೆ ಒಂದು ಒಳ್ಳೆಯ ಹೆಡ್ಜಿಂಗ್ ಆಪರ್ಚುನಿಟಿ ಇದು ನಮಗೆ ಕೊಡುತ್ತೆ. ಆ್ಯಂಡ್ ಇದರ ಕೆಲವೊಂದು ಎಕ್ಸಾಂಪಲ್ಸ್ ಈ ರೀತಿ ಇದೆ. ನೆಕ್ಸ್ಟ್ ಬಂದು ಬಾಂಡ್ ಇಂಡೆಕ್ಸ್ ಫಂಡ್ಸ್. ಇವ್ರು ಬಂದು ಗೌರ್ಮೆಂಟ್ ಮತ್ತು ಕಾರ್ಪೊರೇಟ್ ಬಾಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆ್ಯಂಡ್ ಇವ್ರು ಯಾವುದೇ ರೀತಿಯಾದ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಆ್ಯಂಡ್ ಈಕ್ವಿಟಿ ಇಂಡೆಕ್ಸ್ ಫಂಡ್ಗಳಿಗೆ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಲೋ ರಿಸ್ಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ಯಾರ್ಯಾರು ಒಂದು ಸ್ವಲ್ಪ ಸ್ಟೇಬಲ್ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಿರುವಂತಹ ಕನ್ಸರ್ವೇಟಿವ್ ಇನ್ವೆಸ್ಟರ್ಸ್ ಇರ್ತಾರೋ ಅವರು ಇದನ್ನು ಟಾರ್ಗೆಟ್ ಮಾಡ್ಬೋದು. ಆ್ಯಂಡ್ ಇದರ ಕೆಲವೊಂದು ಎಕ್ಸಾಂಪಲ್ಸ್ ಈ ರೀತಿ ಇದೆ. ಬೆಸ್ಟ್ ಇಂಡೆಕ್ಸ್ ಫಂಡ್ ಹೇಗೆ ಚೂಸ್ ಮಾಡೋದು ಅನ್ನೋದನ್ನ ನಾನು ಈಗ ನಿಮಗೆ ಹೇಳ್ತೀನಿ. ಸೊ ಮೊದಲನೇದಾಗಿ ಎಕ್ಸ್ಪೆನ್ಸ್ ರೇಷಿಯೋ ಆಗಲೇ ಹೇಳಿರೋ ತುಂಬಾ ಕಮ್ಮಿ ಇರಬೇಕು. ಎರಡನೇದು ನಿಮ್ಮ ಒಂದು ಟ್ರ್ಯಾಕಿಂಗ್ ಎರರ್ ತುಂಬಾ ಕಮ್ಮಿ ಇರಬೇಕು. ಮೂರನೇದು AUM, ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟು ಜಾಸ್ತಿ ಇದ್ದಷ್ಟು ಒಂದು ಟ್ರಸ್ಟ್ ಫ್ಯಾಕ್ಟರ್ ಜಾಸ್ತಿ ಇದೆ ಅಂತ ಅರ್ಥ. ಆ್ಯಂಡ್ ನೆಕ್ಸ್ಟ್ ಬಂದು ಇನ್ವೆಸ್ಟ್ಮೆಂಟ್ ಹಾರಿಝಾನ್. ಸೊ ನಿಮ್ಮೊಂದು ಫಿನಾನ್ಷಿಯಲ್ ಗೋಲ್ಗೆ ತಕ್ಕನಾಗೆ ನೀವು ಇಂಡೆಕ್ಸ್ ಫಂಡ್ನ ಚೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಒಂದು ಲಾಂಗ್ ಟರ್ಮು ಲೆಸ್ ರಿಸ್ಕ್ನ ನೀವೇನಾದ್ರು ನೋಡ್ತಿದ್ರೆ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಫಂಡ್ನ ನೀವು ಚೂಸ್ ಮಾಡ್ಬೋದು ಈ ಥರ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ರಿಸ್ಕ್ ಟಾಲರೆನ್ಸ್. ನೀವೇನಾದರೂ ಕಮ್ಮಿ ರಿಸ್ಕ್ನ ತೊಗೊತಿದ್ದೀನಿ ಅಂತ ಒಂದು ಬ್ರಾಡರ್ ಮಾರ್ಕೆಟ್ ಇಂಡೆಕ್ಸ್ ಫಂಡ್ನ ನೀವು ಚೂಸ್ ಮಾಡ್ಬೋದು. ಇಲ್ಲ ನಾನು ಸ್ವಲ್ಪ ರಿಸ್ಕ್ನ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀನಿ ಅಂತ ಅಂದರೆ ಸ್ಮಾಲ್ ಕ್ಯಾಪ್ ಅಥವಾ ಸೆಕ್ಟೋರಿಯಲ್ ಇಂಡೆಕ್ಸ್ನ ನೀವು ಚೂಸ್ ಮಾಡ್ಬೋದು. ಇಷ್ಟೆಲ್ಲಾನು ನಾವು ಜ್ಞಾಪಕ ಇಟ್ಕೊಳ್ಳೋದು ಕಷ್ಟ ಆಗ್ಬೋದು. ಸೊ ಅದಕ್ಕೋಸ್ಕರ ಒಂದು ಎಕ್ಸಾಂಪಲ್ನ ತಗೊಂಡು ನಾವು ಈಗ ಈ ಒಂದು ಪರ್ಟಿಕ್ಯುಲರ್ ಥಿಂಗ್ಸ್ನ ಅರ್ಥ ಮಾಡ್ಕೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ನಾವು ಮೋತಿಲಾಲ್ ಓಸ್ವಾಲ್ ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಫಂಡ್ ಡೈರೆಕ್ಟ್ ಗ್ರೋತ್ನ ನಾವು ಕನ್ಸಿಡರ್ ಮಾಡಿದ್ರೆ ಇವರು ಯೂಶಲಿ ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ನ ಟ್ರ್ಯಾಕ್ ಮಾಡ್ತಾರೆ. ಇವರ ಎಕ್ಸ್ಪೆನ್ಸ್ ರೇಷಿಯೋ ಬಂದು 0.36% ಇದೆ, ತುಂಬಾ ಕಮ್ಮಿ ಇದೆ, ವಿಚ್ ಇಸ್ ಅ ಗುಡ್ ಪಾಯಿಂಟ್. ಆ್ಯಂಡ್ ನೀವು 3 ವರ್ಷದ ಮತ್ತು 5 ವರ್ಷದ ರಿಟರ್ನ್ನ ನೀವೇನಾದರೂ ಕಂಪೇರ್ ಮಾಡಿದ್ರೆ ಕ್ಯಾಟಗರಿ ಆ್ಯಾವ್ರೇಜ್ಗೆ ಅದು ಸ್ವಲ್ಪ ಜಾಸ್ತಿನೇ ಇದೆ. ಬಟ್ 1 ವರ್ಷದ ರಿಟರ್ನ್ ಬಂದು ಕ್ಯಾಟಗರಿ ಆ್ಯಾವ್ರೇಜ್ಗಿಂತ ಒಂದು ಸ್ವಲ್ಪ ಕಮ್ಮಿ ಇರೋದನ್ನ ನಾವು ಗಮನಿಸ್ಬೋದು. ಆ್ಯಂಡ್ ಈ ಒಂದು ಫಂಡ್ ಸೈಜ್ ಅಥವಾ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಬಂದು 288.85 crore ಇದೆ. ಬೇರೆ ಒಂದು ಇಂಡೆಕ್ಸ್ ಫಂಡ್ಗಳು ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಕಮ್ಮಿನೇ ಇದೆ. ಬಟ್ ಅದ್ರ ಜೊತೆಗೇನೆ ನೀವು ಈ ಪರ್ಟಿಕ್ಯುಲರ್ ಫಂಡ್ ಬಂದು ಎಷ್ಟು ಹಳೇ ಫಂಡು ಅನ್ನೋದನ್ನ ನೀವು ಯೋಚನೆ ಮಾಡಬೇಕಾಗತ್ತೆ. ಸೊ ಈ ಒಂದು ಕೇಸಲ್ಲಿ ಒಂದು 5 ವರ್ಷದ ಹಿಂದೆ ಮುಂದೆ ಈ ಒಂದು ಫಂಡಿನ ಒಂದು ಏಜ್ ಅಂತ ನಾವು ಹೇಳ್ಬೋದು. ಆ್ಯಂಡ್ ಇದರ ಇನ್ಸೆಪ್ಷನಿಂದ ನಾವು NAVನ ನಾವು ಗಮನಿಸಿದ್ರೆ ಅದು 9.95ರಿಂದ 21.17ಕ್ಕೆ ಹೋಗಿರೋದನ್ನ ನೋಡ್ಬೋದು. ಆ್ಯಂಡ್ ಅಕ್ಟೋಬರ್ 1, 2024 ಇದು 27.44 ಅಂದರೆ ಇದರ ಪೀಕ್ನ ರೀಚ್ ಆಗುತ್ತೆ. ಸೊ ಅಲ್ಲಿಂದ ಫೆಬ್ರವರಿ 17, 2025 ಇದು 21.17 ಟ್ರೇಡ್ ಆಗ್ತಿರೋದನ್ನ ನಾವು ನೋಡ್ತಿದ್ದೀವಿ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ರಿಸ್ಕ್ ಅಪಟೈಟ್. ಸೊ ಈ ಪರ್ಟಿಕ್ಯುಲರ್ ಫಂಡಲ್ಲಿ ಸ್ವಲ್ಪ ರಿಸ್ಕ್ ಅಪಟೈಟ್ ಜಾಸ್ತಿನೇ ಇದೆ. ಸೊ ರಿಸ್ಕ್ ಟಾಲರೆನ್ಸ್ ನಿಮಗೆ ಜಾಸ್ತಿ ಇತ್ತು ಅಂತ ಅಂದರೆ, ನಾನು ರಿಸ್ಕ್ನ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀನಿ ಅಂತಂದರೆ ಈ ಪರ್ಟಿಕ್ಯುಲರ್ ಫಂಡ್ನ ನೀವು ಚೂಸ್ ಮಾಡ್ಬೋದು. ಇಲ್ಲ ನಿಮ್ಮ ಒಂದು ಲಾಂಗ್ ಟರ್ಮ್ಗೋಸ್ಕರ ಈ ಪರ್ಟಿಕ್ಯುಲರ್ ಫಂಡು ಸೂಟಬಲ್ ಆಗಿದೆಯಾ ಇಲ್ವಾ ಅಂತ ನೀವು ಯೋಚನೆ ಮಾಡಿ ನೀವು ಒಂದು ಪರ್ಸನಲ್ ಡಿಸಿಷನ್ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅದ್ರ ಜೊತೆ ನಿಮ್ಮ ಒಬ್ಬರು ಫಿನಾನ್ಷಿಯಲ್ ಅಡ್ವೈಸರ್ನು ಸಹ ನೀವು ಒಂದು ಸರಿ ಕಾಂಟ್ಯಾಕ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಒಂದು ಇಂಡೆಕ್ಸ್ ಫಂಡಿನ ಇನ್ವೆಸ್ಟ್ಮೆಂಟ್ನ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಒಂದು ಪರ್ಟಿಕ್ಯುಲರ್ ಪ್ಲಾಟ್ಫಾರ್ಮ್, ಫಾರ್ ಎಕ್ಸಾಂಪಲ್ ಗ್ರೋತ್ ಆರದ ಪ್ಲಾಟ್ಫಾರ್ಮ್ನ ನೀವು ಚೂಸ್ ಮಾಡ್ಬೋದು. ಬಟ್ ನೀವು ಯಾವ ಪ್ಲಾಟ್ಫಾರ್ಮ್ನ ಚೂಸ್ ಮಾಡ್ತಿದ್ದೀರೋ ಆ ಪರ್ಟಿಕ್ಯುಲರ್ ಪ್ಲಾಟ್ಫಾರ್ಮ್ ಅವರು SIP ಆಪ್ಷನ್ನು ಕೊಡಬೇಕು ಮತ್ತು ಒನ್ ಟೈಮ್ ಲಂಪ್ಸಮ್ ಇನ್ವೆಸ್ಟ್ಮೆಂಟ್ ಆಪ್ಷನ್ನು ಕೊಡ್ತಾರಾ ಅಂತ ನೋಡ್ಕೊಳ್ಳಿ, ಜಸ್ಟ್ ಬಿಕಾಸ್ ಆಫ್ ಫ್ಲೆಕ್ಸಿಬಿಲಿಟಿ. ಅದಾದಮೇಲೆ KYC ಪ್ರೋಸೆಸ್ನ ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಆಧಾರ್, ಪ್ಯಾನ್ ಮತ್ತು ಬ್ಯಾಂಕ್ ಡೀಟೇಲ್ಸ್ ಬೇಕಾಗತ್ತೆ. ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ನೀವು ಫಾಲೋ ಮಾಡಾದ್ಮೇಲೆ ಸ್ಕ್ಯಾನ್ ಕಾಪೀಸ್ನು ಸಹ ನೀವು
ಅಪ್ಲೋಡ್ ಮಾಡಿ ವೆರಿಫೈ ಮಾಡಬೇಕಾಗತ್ತೆ. ಅದಾದಮೇಲೆ ಬರುವಂತಹ ಸ್ಟೆಪ್ಪೇನೆ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ನಿಮ್ಮ ಒಂದು ಇಂಡೆಕ್ಸ್ ಫಂಡ್ನ ನೀವು ಚೂಸ್ ಮಾಡಿ. ಆಗಲೇ ಹೇಳಿರೋ ಹಾಗೆ ಎಕ್ಸ್ಪೆನ್ಸ್ ರೇಷಿಯೋ, ಟ್ರ್ಯಾಕಿಂಗ್ ಎರರ್, AUMನ ನೋಡಿ ನೀವು ಆಪ್ಷನ್ಸ್ನ ಕಂಪೇರ್ ಮಾಡಿ ಒಂದು ಸೂಟಬಲ್ ಇಂಡೆಕ್ಸ್ ಫಂಡ್ನ ನೀವು ಚೂಸ್ ಮಾಡಿ. ಅದಾದಮೇಲೆ ನಿಮ್ಮೊಂದು ಇನ್ವೆಸ್ಟ್ಮೆಂಟ್ ಮೋಡ್ನ ನೀವು ಡಿಸೈಡ್ ಮಾಡಬೇಕಾಗತ್ತೆ. ನೀವು ಲಂಪ್ಸಮ್ ಅಥವಾ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಏನಾದ್ರು ಮಾಡ್ತೀರಾ, ಲಾಂಗ್ ಟರ್ಮ್ ಹೋಲ್ಡಿಂಗ್ಗೋಸ್ಕರ, ಇಲ್ಲ ಅಂತ ಅಂದರೆ SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ನ ನೀವೇನಾದ್ರು ಚೂಸ್ ಮಾಡ್ತೀರಾ ಅಂತ ನೀವು ಡಿಸೈಡ್ ಮಾಡಬೇಕಾಗತ್ತೆ. ಅದಾದಮೇಲೆ ನಿಮ್ಮ ಒಂದು ಫಸ್ಟ್ ಇನ್ವೆಸ್ಟ್ಮೆಂಟ್ನ ನೀವು ಮಾಡಬೇಕಾಗತ್ತೆ. ನಿಮ್ಮ ಒಂದು ಪ್ರಿಫರ್ಡ್ ಮೋಡ್, ಫಾರ್ ಎಕ್ಸಾಂಪಲ್ SIP ಅಥವಾ ಲಂಸಮ್ನ ನೀವು ಚೂಸ್ ಮಾಡಾದ್ಮೇಲೆ ಯಾವ ರೀತಿ ಟ್ರಾನ್ಸಾಕ್ಷನ್ ಮಾಡ್ತೀರಾ, ನೀವು ನೆಟ್ ಬ್ಯಾಂಕಿಂಗ್ ಮಾಡ್ತೀರಾ, UPI ಅಥವಾ ಡೆಬಿಟ್ ಕಾರ್ಡ್ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇನ್ವೆಸ್ಟ್ಮೆಂಟ್ನ ಮಾಡಾದ್ಮೇಲೆ ಅತಿ ಮುಖ್ಯವಾದಂತಹ ವಿಚಾರ ಏನು ಅಂತ ಅಂದರೆ ಟ್ರ್ಯಾಕ್ ಆ್ಯಂಡ್ ಮಾನಿಟರಿಂಗ್ ನಿಮ್ಮ ಇನ್ವೆಸ್ಟ್ಮೆಂಟ್. ಸೊ ಎಸ್, ಪೀರಿಯೋಡಿಕ್ ಆಗಿ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ನ ಚೆಕ್ ಮಾಡ್ತಾ ಇರಿ. ಮತ್ತು ನಿಮ್ಮೊಂದು ಲಾಂಗ್ ಟರ್ಮ್ ಗೋಲ್ ಏನಿದೆ ಅದರ ತಕ್ಕನಾಗಿ ಕರೆಕ್ಟಾಗಿ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ನಡೀತಾ ಇದೆಯಾ ಅನ್ನೋದನ್ನ ನೀವು ನೋಡ್ಕೊಳ್ಳಿ. ಅದ್ರ ಜೊತೆ ಇಂಪಲ್ಸಿವ್ ಬೈಯಿಂಗ್ ಅಥವಾ ಸೆಲ್ಲಿಂಗ್ನ ನೀವು ಕಮ್ಮಿ ಮಾಡಿ. ಇವತ್ತು ಈ ಒಂದು ವಿಡಿಯೋಲಿ ಇಂಡೆಕ್ಸ್ ಫಂಡ್ ಅಂದರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ, ಯಾವ್ಯಾವ ಥರದ ಇಂಡೆಕ್ಸ್ ಫಂಡ್ ಇದೆ, ಯಾರು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಮತ್ತು ETFಗೂ ಇಂಡೆಕ್ಸ್ ಫಂಡ್ಗೂ ಇರುವಂತಹ ಡಿಫ್ರೆನ್ಸ್ ಏನು, ಸಿಮಿಲಾರಿಟಿ ಏನು, ನೀವು ಈ ಒಂದು ಇಂಡೆಕ್ಸ್ ಫಂಡಲ್ಲಿ ಹೇಗೆ ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾತಾಡಿದ್ವಿ. ಆ್ಯಂಡ್ ಡಿಸ್ಕ್ಲೈಮರ್, ಈ ಪರ್ಟಿಕ್ಯುಲರ್ ವಿಡಿಯೋ ಬರೀ ಎಜುಕೇಷನಲ್ ಪರ್ಪಸ್ಗಾಗಿತ್ತು, ಯಾವುದೇ ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ ಅಡ್ವೈಸರಿ ಅಲ್ಲ. ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಂಡ್ ದೆನ್ ಬೈ ಬೈ, ಟೇಕ್ ಕೇರ್, ಹ್ಯಾಪಿ ಇನ್ವೆಸ್ಟಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.